ವೈಜ್ಞಾನಿಕತೆ ಬೆಳೆದಂತೆಲ್ಲ ಜನರು ಮೂಢನಂಬಿಕೆಗಳಿಂದ ದೂರ ಆಗಲು ಆರಂಭಿಸಿದ್ದಾರೆ. ಆದರೂ ಅಲ್ಲಲ್ಲಿ ಕೇಳಿಬರೋ ಭೂತ ಪ್ರೇತದ ಕಥೆಗಳು ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಅನ್ನೋ ಅನುಮಾನವನ್ನ ಹುಟ್ಟಿಸಿಬಿಡುತ್ತೆ. ಮಂಗಳೂರಿನ ಆ ಮನೆಯಲ್ಲಿ ನಡೆಯುತ್ತಿರುವ ಘಟನೆ ಹತ್ತಾರು ಪ್ರಶ್ನೆ ಹುಟ್ಟುಹಾಕಿದೆ. ರಾತ್ರಿಯಾದ್ರೆ ಕುತ್ತಿಗೆ ಹಿಂಡಿದಂತಾಗುತ್ತೆ, ಬಟ್ಟೆಗೆ ಬೆಂಕಿ ಬೀಳುತ್ತೆ, ಪಾತ್ರೆಗಳು ಚೆಲ್ಲಾಪಿಲ್ಲಿ ಆಗ್ತಿವೆ. ಅಗೋಚರ ಶಕ್ತಿಯ ಕಾಟಕ್ಕೆ ಕುಟುಂಬವೇ ಕಂಗಾಲಾಗಿದೆ. ರಾತ್ರಿಯಾದ್ರೆ ಕುಟುಂಬಕ್ಕೆ ಕಾಡುತ್ತೆ ಪ್ರೇತಬಾಧೆ. ಮೊಬೈಲ್ನಲ್ಲಿ ಪ್ರೇತದ ವಿಚಿತ್ರ ಮುಖ ಸೆರೆ. ವಿಚಿತ್ರ ಮುಖ, ವಿಚಿತ್ರ ನೋಟ, ಮನೆಯಲ್ಲೆಲ್ಲ ಓಡಾಟ, ಪಾತ್ರೆ ಬಟ್ಟೆಗಳನ್ನೆಸೆದು ಪುಂಡಾಟ. ಅಷ್ಟಕ್ಕೂ ಇಂಥ ವಿಲಕ್ಷಣ ವರ್ತನೆ ಮಾಡ್ತಾ ಇರೋದು ಈ ಫೋಟೋದಲ್ಲಿ ಕಾಣ್ತಾ ಇರೋ ಪ್ರೇತಾತ್ಮವಂತೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಉಮೇಶ್ ಶೆಟ್ಟಿ ಅನ್ನೋರ ಮನೆ. ಕಳೆದ 3 ತಿಂಗಳಿಂದ ಇಲ್ಲಿ ಪ್ರೇತಾತ್ಮ ಕಾಟ ಕೊಡ್ತಿದ್ಯಂತೆ. ರಾತ್ರಿ ಆದ್ರೆ ಸಾಕು, ಮನೆಯವರು ಮಲಗಿದಾಗ ಕತ್ತು ಹಿಸುಕಿದ ಅನುಭವ ಆಗುತ್ತಂತೆ. ಸ್ಟೀಲ್ ಲೋಟ, ಪಾತ್ರೆಗಳು ಚೆಲ್ಲಾಪಿಲ್ಲಿ ಮಾಡಿರುತ್ತೆ. ಮನೆ ಹೊರಗಿದ್ದ ಬಟ್ಟೆಗಳನ್ನ ಒಳಗೆ ತಂದು ಬೆಂಕಿ ಹಚ್ಚಿರುತ್ತೆ. ಈ ಭಯಾನಕ ದೃಶ್ಯವನ್ನ ಕಣ್ಣಾರೆ ಕಂಡು ಇಡೀ ಕುಟುಂಬ ಬೆಚ್ಚಿ ಬಿದ್ದಿದೆ. ಮಂಚದ ಅಡಿಯಲ್ಲಿ ಸೌಂಡ್ ಬಂತು, ಅದಕ್ಕೆ ನೋಡಿದೆ. ಬಿಳಿ ಬಿಳಿ ಕಾಣಿತ್ತೆ ಅಂತ ಅಕ್ಕನ ಕರೆದ, ಅವಳಿಗೆ ಕಾಣಿಸ್ತಾ ಇರಲಿಲ್ಲ. ನನಗೆ ಭಯ ಆಗ್ತಿತ್ತು ಎಂತ ಅಂತ. ಅಪ್ಪನವರು ಇಲ್ಲಿ ಟಿವಿ ನೋಡ್ತಿದ್ರು, ಅಪ್ಪ ಮತ್ತು ಅಮ್ಮ. ನನ್ನ ಅಕ್ಕನ ಕರೆದೆ ಎಂತ ಅಂತ. ನಾನು ಫೋಟೋ ಸಹ ತೆಗಿತಿದ್ದೆ ಇದು ಪುಸ್ತಕದ್ದು. ಆಮೇಲೆ ಅದು ಒಂದು ಕ್ಲಿಕ್ ಆಯಿತು ಅದರ ಫೋಟೋದು. ಅದು ನೋಡಿದಾಗ ಬ್ರೈಟ್ನೆಸ್ ಇಟ್ಟಾಗ ಬಂತು ಅದರ ಫೋಟೋ. ಉಮೇಶ್ ಶೆಟ್ಟಿ ಪುತ್ರಿ ರಾತ್ರಿಯಲ್ಲಿ ತನ್ನ ಮೊಬೈಲ್ನಲ್ಲಿ ಪ್ರೇತಾತ್ಮದ ಫೋಟೋವನ್ನ ಸೆರೆ ಹಿಡಿದಿದ್ದಾಳೆ. ಬಿಳಿಯ ಮುಖ ಹೊಂದಿರುವ ವ್ಯಕ್ತಿ ನಿಂತಂತೆ ಭಾಸವಾಗ್ತಿರೋದು ಆತಂಕ ಹುಟ್ಟಿಸಿದೆ. ಬೆಂಕಿದ ವಿಷಯ ಆಯಿತು, ಪಾತ್ರೆ ಬಿಸಾಡದ ವಿಷಯ ಆಯಿತು, ಎಲ್ಲ ಈ ಥರದ ಆಗುತ್ತಿತ್ತು. ಬೆಂಕಿ ಏನಾಗೋದು? ಬೆಂಕಿ ಅಂದರೆ ಹೊರಗಿದ್ದು ಬಟ್ಟೆ ಒಳಗೆ ಬರ್ತದೆ ತನ್ನಷ್ಟಕ್ಕೆ, ಅಲ್ಲಿ ಬೆಂಕಿ ಇರ್ತದೆ, ಅದು ಹೋಗ್ತದೆ. ಮತ್ತು ನಂತರ ಸ್ವಲ್ಪ ಒಂದು 9-10 ಗಂಟೆವರೆಗೆ ಇದು ಪಾತ್ರೆ ಎಲ್ಲ ಬಿಸಾಡ್ತದೆ. ಆ ನಂತರ ನನ್ನ ಹೆಂಡತಿಗೆ ಕುತ್ತಿಗೆ ಎಲ್ಲ ಇರ್ತದೆ. ಈ ಪ್ರೇತಾತ್ಮದ ಬಾಧೆ ಸ್ಥಳೀಯ ನಿವಾಸಿಗಳಿಗೂ ಅನುಭವಕ್ಕೆ ಬಂದಿದ್ದು, ರಾತ್ರಿ ವೇಳೆ ಪಾತ್ರೆ ಪಗಡೆ ಬೀಳುವ ಸದ್ದು ಕೇಳಿಸ್ತಾ ಇದೆಯಂತೆ. ಹೀಗಾಗಿ ರಾತ್ರಿ ಆಗ್ತಾ ಇದ್ದಂತೆ ಕುಟುಂಬದವರು ಹೊರಗಡೆ ಕಾಲ ಕಳೀತಾ ಇದ್ದಾರೆ. ಉಮೇಶ್ ಶೆಟ್ಟಿ ಕುಟುಂಬ ಮನೆ ಬಿಟ್ಟು ಹೋಗಲು ಯಾರೋ ಮಾಟ ಮಂತ್ರ ಮಾಡ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಆದರೆ ಈ ಮನೆಯ ವಿಚಿತ್ರ ಘಟನೆ ಸಾಕಷ್ಟು ಸಂಶಯಕ್ಕೆ ಕಾರಣವಾಗಿದೆ. ಕುಟುಂಬದವರು ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ. ಅಶೋಕ್, ಟಿವಿ9 ಮಂಗಳೂರು.